ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಬಳ್ಳಾರಿ ನಿವಾಸಿ ಹೇಮರಾಜ ರೆಡ್ಡಿ ಎಂಬುವರು ಸಂಡೂರು ಠಾಣೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಿಟಿ ಪಂಪಾಪತಿ ಹಾಗೂ ಇತರರ ಮೇಲೆ ಜಾತಿ ನಿಂದನೆ ಕೇಸು ದಾಖಲಿಸಿದ್ದಾರೆ. ಈ ದೂರು ಅಕ್ಷರಶಃ ಸತ್ಯಕ್ಕೆ ದೂರವಾದದ್ದು ಮತ್ತು ಇದರ ಹಿಂದೆ ಪಂಪಾಪತಿಯವರನ್ನು ತುಳಿಯುವ ಷಡ್ಯಂತ್ರ ಅಡಗಿದೆ ಎಂದು ಬಿಜೆಪಿ ಮುಖಂಡ ತಾರಾನಗರ ಬಿಎಂಟಿ ಮಂಜುನಾಥ್ ತಿಳಿಸಿದರು. ಸಂಡೂರಿನ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 11ರ ಸಂಜೆ 6 ಗಂಟೆಗೆ ಮುರಾರಿಪುರ ಬಳಿಯ ಗಜಲಕ್ಷ್ಮಿ ದೇವಸ್ಥಾನದ ಬಳಿ 5 ಬಂದು ಅಡ್ಡಗಟ್ಟಿ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ನೀಡಿರುವ ದೂರಿನಲ್ಲಿ ಪ್ರಸ್ತಾಪಿಸಲಾಗಿದೆ. ಆದರೆ ಆ ಘಟನೆ ನಡೆದ ಸಮಯದಲ್ಲಿ ಪಂಪಾಪತಿಯವರು ಜಿಂದಾಲ್ ಸಂಜೀವಿನಿ ಆಸ್ಪತ್ರೆಯಲ್ಲಿದ್ದರು. ಹೇಮರಾಜ ರೆಡ್ಡಿ ಅವರು ಘಟನೆ 6 ಗಂಟೆ ಸುಮಾರಿಗೆ ನಡೆದಿದೆ ಎಂದಿದ್ದಾರೆ. ಅವರು ಪ್ರಸ್ತಾಪಿಸಿರುವ KA50 ME 4699 ಕಾರು ಆ ಸಮಯದಲ್ಲಿ ಚಾರ್ಜಿಂಗ್ ಹಾಕಿರುವ ಸ್ಥಳದಲ್ಲೇ ಇತ್ತು ಎಂಬ ದಾಖಲೆ ಇದೆ. ಅಲ್ಲದೆ ಅಂದು ಪಂಪಾಪತಿಯವರು KA34 Z5779 ಥಾರ್ ಕಾರ್ನಲ್ಲಿ ತೆರಳಿದ್ದು ಸಂಜೆ 4:30ರಿಂದ 7 ಗಂಟೆಯವರೆಗೆ ಸಂಜೀವಿನಿ ಆಸ್ಪತ್ರೆಯಲ್ಲಿದ್ದರು. ಈ ಬಗ್ಗೆ ಬನ್ನಿಹಟ್ಟಿ ಟೋಲ್ಗೇಟ್, ತೋರಣಗಲ್ಲು ಸ್ಟೇಷನ್ ವೃತ್ತ ಹಾಗೂ ಸಂಜೀವಿನಿ ಆಸ್ಪತ್ರೆಯ CCTV ಪರಿಶೀಲಿಸಿ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು. ಒಟ್ಟಾರೆ ಈ ಪ್ರಕರಣವು ರಾಜಕಾರಣಿಗಳ, ಅಧಿಕಾರಿಗಳ ಹಾಗೂ ದೂರುದಾರರ ಷಡ್ಯಂತ್ರವಾಗಿದೆ ಎಂದು ಆರೋಪಿಸಿದರು. ನಿಮಗೆಲ್ಲ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳ ಬಗ್ಗೆ ಗೊತ್ತಿದೆ. ಇದೇ ತಿಂಗಳಲ್ಲಿ ನವೆಂಬರ್ 3ರಲ್ಲಿ ಸಂಡೂರು ನ್ಯಾಯಾಲಯದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ DMG ಅವರು ಏನು PCR 150 ಇದನ್ನ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ನಡೆದಿರ್ತಕ್ಕಂತಹ ಅವ್ಯವಹಾರದ ಬಗ್ಗೆ ಏನು ಬೆಳಕಿಗೆ ತಂದಿದ್ರು, ಅವರ ವಿರುದ್ಧ ಸುಮ್ಮನೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಅಧಿಕಾರಿಗಳೇ ಹಾಡು ಆಗಲನ್ನೇ ಕಾನೂನನ್ನು ಅತ್ಯಾಚಾರ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಏನಂದ್ರೆ PCR 150ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಂದಾನೆ ಅದು ಆಗಿರ್ತಕ್ಕಂಥದ್ದು 30ನೇ ತಾರೀಕು 31ನೇ ತಾರೀಕು ಅಕ್ಟೋಬರ್ ಅಲ್ಲಿ ನಡೆದಿರ್ತಕ್ಕಂಥ ಆ ಕಳ್ಳ ವ್ಯವಹಾರದಲ್ಲಿ PCR 3ನೇ ತಾರೀಕು ನವೆಂಬರ್ ಅಲ್ಲಿ DMG ಅವರ ಆಫೀಸ್ ಕಡೆಯಿಂದ ಕೋರ್ಟ್ ಅಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಆದ ಮೇಲೆ ಇದಕ್ಕೆಲ್ಲ ಕಾರಣೀಕರ್ತರು ಅಂತಂದೇಳಿ GT ಪಂಪಾಪತಿ ಅಣ್ಣವರು ಮತ್ತು ಕೆಲವು ಮಾಧ್ಯಮ ಮಿತ್ರರ ಮೇಲೆ 11ನೇ ತಾರೀಕಿಗೆ ಅವ್ರಿಗೇನು DMG ಅವರು ಮರು ರಿಪೋರ್ಟ್ ಕೊಡ್ತಾರೆ. ಅದು ತದನಂತರ 12ನೇ ತಾರೀಕು GT ಪಂಪಾಪತಿ ಅಣ್ಣವರ ಮೇಲೆ ಸುಮ್ಮನೆ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಅಂತಂದೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಅದು ತೋರಣಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದಾದ ಕೆಲವು ನಂತರ 14ನೇ ತಾರೀಕಿಗೆ ನಾವು SP ಮೇಡಮ್ ಅವರಿಗೆ ಮತ್ತು IG ಮೇಡಮ್ ಅವರಿಗೂ ಮತ್ತು ಅಡಿಷನಲ್ SP ಅವರಿಗೂ ಒಂದು ಮನವಿ ಮಾಡ್ತೀವಿ. ಇದೆಲ್ಲ ಸುಳ್ಳು ಕಂಪ್ಲೇಂಟ್. ಇದು PCR ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಒಬ್ಬ ಡೆಪ್ಯೂಟಿ ಡೈರೆಕ್ಟರ್ ಅವರನ್ನೇ ಈ ಕಳ್ತನ ಆಗಿದೆ ಅಂತೇಳಿ ಏನು ಸೂಚನೆ ಮಾಡಿದ್ದಾರೆ, ಅವ್ರ ಪರವಾಗಿನೇ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ. ಅದಕ್ಕಾಗಿನೇ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ಅಂದ್ರೆ ಇವತ್ತಿನವರೆಗೂ ಆ ಪರಿಶೀಲನೆಯಲ್ಲಿ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಅದು ತದನಂತರದಲ್ಲಿ 11ನೇ ತಾರೀಕು ನಮ್ಮ ಮೇಲೆ ಜಾತಿ ನಿಂದನೆ ಆಗಿದೆ ಅಂತ ಆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕ 12ನೇ ತಾರೀಕಿಗೆ ಏನ್ ಚಂದ್ರು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅವರ ಪಾರ್ಟ್ನರ್ ಕಾಶಿ ವಿಶ್ವನಾಥ್ ರೆಡ್ಡಿ ಅಂತೇಳಿ ಅವರ ಸಹೋದರ ಎಂ ರೆಡ್ಡಿ ಅಂತೇಳಿ ಅವ್ರ ಕಡೆಯಿಂದ 26ನೇ ತಾರೀಕಿಗೆ 11ನೇ ತಾರೀಕಿಗೆ ಜಾತಿ ನಿಂದನೆ ಆಗಿದೆ ಅಂತೆ 26ನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅದು ಸಂಡೂರು ಪೊಲೀಸ್ ಸ್ಟೇಷನ್ ನಲ್ಲಿ ಅದೇ ಮಾಧ್ಯಮ ಮಿತ್ರರ ಜೊತೆಗೆ ಮತ್ತು GT ಪಂಪಾಪತಿ ಅಣ್ಣವರ ಮೇಲೇನೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಾರೆ. ಇದೆಲ್ಲದನ್ನು ನೋಡಿದ್ರೆ ಇದು ಒಂಥರ ಸಾಕ್ಷ್ಯಗಳು ಏನು PCR 150 ಅಲ್ಲಿ ಕೆಲವು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿರೋದು ಪ್ರತಿ ಒಂದನ್ನು ಇಲಾಖೆಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋ ಒಂದು ಭಯಭೀತರಾಗಿ ಸತ್ಯನ ಬೆಳಕಿಗೆ ತಂದಿರ್ತಕ್ಕಂಥ ವಿರುದ್ಧ ಇವರು ಷಡ್ಯಂತ್ರವನ್ನು ಇಲಾಖೆ ಒಳಗೊಂಡು ಮಾಡ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಜೊತೆಗೆ ಏನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆವತ್ತಿನ ದಿನ 11ನೇ ತಾರೀಕಿಗೆ ನಾವು ಜಾತಿ ನಿಂದನೆ ಮಾಡಿದ್ದಾರೆ ಪಂಪಾಪತಿ ಅವರು ಮತ್ತು ಕೆಲವು ಮಾಧ್ಯಮ ಮಿತ್ರರು ಅಂತ ಹೇಳಿದ್ದಾರೆ. ಇವರು 12ನೇ ತಾರೀಕಿಗೆ ಪ್ರೈವೇಟ್ ಕಂಪ್ಲೇಂಟ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡಿದ್ದಾರೆ ದುಡ್ಡು ಅಂತೇಳಿ. ಇದು ಆಗಿರೋದು 11ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. 12ನೇ ತಾರೀಕಿಗೆ ಅವತ್ತೇ ಅವ್ರು ಅಟ್ರಾಸಿಟಿ ಮಾಡಬಹುದಿತ್ತು. ಅದು ಬಿಟ್ಟು 14 ದಿನದ ನಂತರ ಅಂದ್ರೆ 26ನೇ ತಾರೀಕಿಗೆ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ. ನಾವು 11ನೇ ತಾರೀಕಿಗೆ ಜಾತಿ ನಿಂದನೆ ಮಾಡಿದ್ರೆ ಅವ್ರು 12ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವತ್ತೇ ಹೇಳ್ಬೋದಿತ್ತು, ಬಟ್ ಹೇಳಕ್ಕಾಗಿಲ್ಲ. ಕಾರಣ ಏನು ಅಂದ್ರೆ ಇದೆಲ್ಲ ಇಲಾಖೆಯವರು ಕೊಡ್ತಕ್ಕಂಥ ಐಡಿಯಾ ಮತ್ತು ಇಂಟೆನ್ಷನ್ಲಿ ಅವ್ರ ಮೇಲೆ ಸತ್ಯ ನಾಶ ಮಾಡೋ ಸಲುವಾಗಿ ಮತ್ತು ಭಯಭೀತರನ್ನಾಗಿ ಮಾಡೋ ಸಲುವಾಗಿನೇ ಇವರು ಅಟ್ರಾಸಿಟಿ ರಿಜಿಸ್ಟರ್ ಮಾಡಿದ್ದಾರೆ. ಇದ್ರ ವಿರುದ್ಧ ಇಲಾಖೆಯವರಿಗೂ ಕೂಡ ಕೊಟ್ಟಿದೆ. ಅವರು ಹೆಚ್ಚಿನ ಕ್ರಮ ಕೈಗೊಂಡು ಗಮನ ಹರಿಸಿ
ಈ ಅಧಿಕಾರಿಗಳ ವಿರುದ್ಧ ಇದೇನು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. FIR ಕಾಪಿ ಸಹ ಇದೆ, ಕೊಡ್ತೀನಿ ಒಂದು ಕಾಪಿ. 11ನೇ ತಾರೀಕು ಗಜಲಕ್ಷ್ಮಿ ದೇವಸ್ಥಾನ ಹತ್ರ PCR 150 ಸಂಬಂಧಪಟ್ಟಂಗೆ ಕೆ ಚಂದ್ರು ಮತ್ತು ಕಾಶಿ ವಿಶ್ವನಾಥ್ ರೆಡ್ಡಿ ಅವ್ರ ಅಣ್ಣವರಾಗಿರ್ತಕ್ಕಂಥ ಹೇಮರೆಡ್ಡಿ ಅವರು ಬಂದು ಕೋರ್ಟಲ್ಲಿ ಕೆಲಸ ಮಾಡಬೇಕು, ಕೋರ್ಟ್ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮುರಾರಿ ಪತ್ರ ಗಜಲಕ್ಷ್ಮಿ ಹತ್ರ ನಮಗೆ ನಿಲ್ಲಿಸಿ ಗಲಾಟೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಅವತ್ತು ದಿನ ಆಕ್ಚುಲಿ ಹೇಳ್ಬೇಕಂದ್ರೆ ನಾವೊಂದು ಗಾಡಿ ತಗೊಂಡು ಹೋಗ್ತೀವಿ, KA50 4699 ಗಾಡಿ ತಗೊಂಡ್ಬಂದಿದ್ರು ಅಂತೇಳಿ ಅವ್ರ ಕಂಪ್ಲೇಂಟ್ ಅಲ್ಲಿ ಹಾಕಿದ್ದಾರೆ. ಬಟ್ KA50 4699 EV ಗಾಡಿ, ಎಲೆಕ್ಟ್ರಿಕಲ್ ಗಾಡಿ ಹೇಳಿದ್ದಾರೆ. ಅವತ್ತು ನಾವು ಆಕ್ಚುಲಿ 4:20ಕ್ಕೆ ಸಂಜೀವನ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮ ಒಬ್ರು ವರ್ಕರ್ ಆಪರೇಷನ್ ಆಗಿರುತ್ತೆ. ಅಪ್ ಟು 7:20 ವರೆಗೂ ಹಾಸ್ಪಿಟ್ಲಲ್ಲೇ ಇದೆ. ಆ ಗಾಡಿ ತಗೊಂಡೋಗಿರೋದು ಆಕ್ಚುಲಿ ಅವತ್ತು ಬೆಂಗಳೂರಿಗೆ ಹೋಗಿರುತ್ತೆ ಗಾಡಿ. ಆ ಗಾಡಿ ಬಂದ ಮೇಲೆ ಅವತ್ತು ಮಧ್ಯಾಹ್ನ 2:15 ಅಪ್ ಟು 9:15 ವರೆಗೂ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿಗಳು ನಿಮ್ಗೆ ವಾಟ್ಸಪ್ ಅಲ್ಲಿ ಹಾಕ್ತೀವಿ. ಅವತ್ತು ನಾವು ಸಂಜೆ 4:20ಕ್ಕೆ ಹೋದ್ರು ಸಂಜೀವನ ಹಾಸ್ಪಿಟಲ್ 7:20 ಸಂಜೀವನ ಹಾಸ್ಪಿಟಲ್ ಇದೀವಿ. ಈ ಇನ್ಸಿಡೆಂಟ್ ನಡೆದಿರೋದು 5:30ಯಿಂದ 6 ಗಂಟೆ ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವತ್ತು ಅವ್ರ ದಾಖಲೆಗಳು ನಿನ್ನೆ SP ಅವರಿಗೂ IG ಅವರಿಗೂ ಇದನ್ನೇ ಮನವರಿಕೆ ಮಾಡಿಕೊಟ್ಟು ಬಂದ್ವಿ. ಅದಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳು ಕೂಡ ಕೊಟ್ಟು ಬಂದಿವಿ. ಏನು 150 PCR ಮತ್ತೆ 88 PCR ಅಂತೇಳಿ ನಿಮಗೆ ಗೊತ್ತಿರುತ್ತೆ, ಎರಡನಹಳ್ಳಿ ಗ್ರಾವೆಲ್ದು. ಅವೆರಡಕ್ಕೂ ಸಂಬಂಧಪಟ್ಟಂಗೆ ಇಲಾಖೆಯವರು ಶಾಮೀಲ್ ಇರೋದ್ರಿಂದಾನೇ ಈ ಸಾಕ್ಷಿಗಳ ನಾಶ ಪಡಿಸಬೇಕು, ಭಯಭೀತರನ್ನಾಗಿ ಮಾಡ್ಬೇಕನ್ನೋ ಉದ್ದೇಶದಿಂದ ಅವರೇ ಇನ್ವಾಲ್ವ್ಮೆಂಟ್ ಆಗಿ ಮಾಡ್ತಾ ಇದ್ದಾರೆ. ಇವರು ಏನು ದಂಧೆ ನಡೆದಿದೆ ಅಲ್ಲ, 150 CR ಅಲ್ಲಿ PCR ಅಲ್ಲಿ ಏನು ಇವ್ರು ಇದಾರೆ ಆಪಾದಿತರು ಅವ್ರ ಜೊತೆಗೆ, ಮತ್ತೆ 88 ಸಂಬಂಧಪಟ್ಟಂಗೆ PCR ಅಲ್ಲಿ ಆಪಾದಿತರು ಏನಿದ್ರು ಅವ್ರ ಜೊತೆಗೆ. ಅಲ್ಲ ಆಯ್ತು, ಈಗ ಜಿಟಿ ಪಂಪಪತಿ ಇವತ್ತು ಯಾಕೆ ಬಂದಿಲ್ಲ, ಆ ವಿಚಾರ ಅವರೇ ಪ್ರಸ್ತಾಪ ಮಾಡಬಹುದಾಗಿತ್ತಲ್ಲ. ಇವತ್ತು ಕೆಲವರು ಮಾಲಾಧಾರಿಗಳು, ಅರ್ಮ ಮಾಲಾಧಾರಿಗಳು ಇವತ್ತು ಮಾಲೆ ಹಾಕ್ತಿರೋದ್ರಿಂದ ಕೆಲವೊಂದು ಬರಕಾಗಿಲ್ಲ. ಅಲ್ಲ, ಅರ್ಧ ಗಂಟೆ ಬಂದು ಮಾಡಬಹುದಾಗಿತ್ತು, ಬರ್ಬೋದಿತ್ತು. ಅಲ್ಲ ಈಗ ಏನಾಗುತ್ತೆ, ಕಂಪ್ಲೇಂಟ್ ಅವ್ರ ಮೇಲೆ ಆಗಿರೋದ್ರಿಂದ ಸೊ ಇದನ್ನ ಅವ್ರು ಕ್ಲಿಯರಿಟಿ ಕೊಡೋದ್ರಲ್ಲಿ ಸ್ಪಷ್ಟತೆ ಬರುತ್ತೆ ಏನಂತ. ಅಲ್ಲ, ನಿಮಗೆ ಸಾಕ್ಷಿ ಸಮೇತ ಕೊಡ್ತಾ ಇದೀವಿ. ಈಗ ಘಟನೆ ನಡೆದಿದ್ದು 11ನೇ ತಾರೀಕು ಅಂತಾರೆ, 12ನೇ ತಾರೀಕಿಗೆ ಅಮೌಂಟ್ ಡಿಮ್ಯಾಂಡ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ. ಅವತ್ತೇ ಯಾಕೆ ಅಟ್ರಾಸಿಟಿ ಕೊಡ್ಲಿಲ್ಲ? ಏನ್ ಸುಳ್ಳು ಆರೋಪ ಅಂತ ಫೈನಲಿ ನೀವು ಹೇಳಕ್ ಬಂದ್ರೆ 1000% ಸುಳ್ಳು ಅಂತಾನೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಕಾರ್ಯದರ್ಶಿ ತಾಳೂರು ಶರಣಗೌಡ ಹಾಗೂ ಮುಖಂಡರಾದ ರಾಮಗಡ ರಘು ಮಾತನಾಡಿ, ಪಂಪಾಪತಿಯವರ ಪ್ರಭಾವ ತಗ್ಗಿಸಲು ಹಾಗೂ ರಾಜಕೀಯವಾಗಿ ಮುಗಿಸಲು ಇದೆಲ್ಲ ನಡೆಯುತ್ತಿದೆ ಎಂದು ಆರೋಪಿಸಿದರು. ರಾಜಕೀಯವಾಗಿ ಮುಗಿಸಕ್ ಹೊಂಟಾರ. ಅವರು ಒಂದು ಬಂಡೆ ಇದ್ದಂಗೆ, GD ಪಂಪಾಪತಿ ಅವರು ಒಂದು ಬಂಡೆ ಇದ್ದಾಗ, ಕಲ್ಲು ಬಂಡೆ ಇದ್ದಂಗೆ. ಅವರು ಯಾವತ್ತೂ ಆ ಬಂಡೆ ಓಳಾಗಲ್ಲ. ಅವ್ರು ಎಷ್ಟೆಷ್ಟು ಪೆಟ್ಟು ಬೀಳುತ್ತೆ ಅಷ್ಟಷ್ಟು ಮೂರ್ತಿಯಾಗಿ, ಒಂದು ಒಳ್ಳೆ ಮೂರ್ತಿಯಾಗಿ ಮುಂದೆ ಆಗ್ತಾರೆ. ಅವ್ರು ಒಂದು ದೊಡ್ಡ ಇದ್ರಲ್ಲಿ ಅವ್ರಿಗೆ ಎಷ್ಟು ಪೆಟ್ಟು ಕೊಡ್ತಾರೆ ಅಷ್ಟು ಒಳ್ಳೇದೇ. ಅದು ನೀವೇನು ಅವ್ರನ್ನ ರಾಜಕೀಯವಾಗಿ ಮುಗಿಸಕ್ ಹೊಂಟಿರೋ ಅದು ನಿಮ್ಗೆ ಅಂದ್ರೆ ಕಾಂಗ್ರೆಸ್ನವ್ರು ಹಿಂದೆ ವಿರೋಧ ಪಕ್ಷದವರು, ನಮ್ಮ ಅಪೋಸಿಷನ್ ಅವರು ಪ್ರತಿ ಒಂದು ಘಟನೆಗೂ ಇದೇ ತರನೇ ಮಾಡ್ತಾರೆ. ಉದಾಹರಣೆಗೆ ಕೇಸ್ ಆಗಿದಾರಲ್ಲ ಸರ್, ಈಗ ನಾವು ಅಲ್ಲಿ ಸಂಜೀವನಿ ಹಾಸ್ಪಿಟಲ್ ಇದ್ವಿ. ಅಲ್ಲಿ 4 ಗಂಟೆಯಿಂದ ಸುಮಾರು 7:30 ಮಟ್ಟ ನಾವು ಸಂಜೀವನಿ ಹಾಸ್ಪಿಟಲ್ ಇದ್ದೀವಿ. ಅವರು 5:30ರಿಂದ 6 ಗಂಟೆ ಸುಮಾರು ನಮ್ಗೆ ಇಲ್ಲಿ ಅದು ಗಜಲಕ್ಷ್ಮಿ ಗುಡಿ ಹತ್ರ ಬಂದು ನಮ್ಗೆ ಆ ಸಮಾಜದವ್ರ ಅಂಗಡಿ ಅಂತ 12ನೇ ತಾರೀಕು ಬಂದು ಬೇಜಾರ್ ಅಂತ ಹೇಳ್ಯಾರ. ನಾವು ಟೋಟಲ್ ನಮ್ಮ CC ಫುಟೇಜ್ ಸಹ ಇದಾವೆ ನಮ್ಮ ಹತ್ರ, ಸಾಕ್ಷಿ ಸಮೇತ. ನಾವು ಟೋಲ್ ಗೇಟ್ ನಲ್ಲಿ ಇನ್ ಆಗಿರೋದು, ಔಟ್ ಆಗಿರೋದು, ಮನೇಲಿ ಇನ್ ಆಗಿರೋದು, ಮನೆಯಿಂದ ಔಟ್ ಆಗಿರೋದು, ಸಂಜೀವನಿಯಲ್ಲಿ ಇರೋದು, ನಾವು ಅಲ್ಲೆಲ್ಲ ಡಾಕ್ಟರ್ ಹತ್ರ ನಮ್ಮ ಒಬ್ರು ಕೆಲಸ ಮಾಡೋದು ನಮ್ಮ ಆಫೀಸ್ನಲ್ಲಿ ಅವ್ರ ಹತ್ರ ನಾವೆಲ್ಲ ಚರ್ಚೆ ಮಾಡಿರೋದು ಎಲ್ಲ ಟೋಟಲ್ 2ರಿಂದ 3:30 ತಾಸು ಸಂಜೀವನಿ ಹಾಸ್ಪಿಟಲ್ ಇದೀವಿ. ಅದು ಸಹ ಕೊಡ್ತೀವಿ. ಅವ್ರು ಬೇಕಂತ ಸುಳ್ಳು ಹೇಳಿ 12ನೇ ತಾರೀಕು ಆಮೇಲೆ ಅಂದಾರ ಅಂತಂದು ಹೇಳಿ ಅವರು 26ನೇ ತಾರೀಕು ಅವ್ರು ಕಂಪ್ಲೇಂಟ್ ಕೊಡ್ತಾರೆ. 12ನೇ ತಾರೀಕು ಸುಮ್ಮನೆ ನಮ್ಮ ಹತ್ರ ದುಡ್ಡು ಕೇಳ್ಯಾರ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಇವೆರಡೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಳ್ತಾರೆ ಶ್ರೀಮಾನ್ ಗೋರ್ಪಡೆ ಅವರ ಸಹಯೋಗದೊಂದಿಗೆ. ಆ ದಿನಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಬಹಳ ಹಿನ್ನಡೆ ಆಗ್ತದೆ. ಯಾಕಂದ್ರೆ ಬಿಜೆಪಿ ಬಲ ಜಾಸ್ತಿ ಬಂದ ತಕ್ಷಣನೇ ಕಾಂಗ್ರೆಸ್ ಹಿನ್ನಡೆ ಆಗ್ತದೆ. ಆತರ ಏನೋ ನಮ್ಮಲ್ಲಿನೇ ಗೊಂದಲ ಬಂದು ನಮ್ಮ ಮತ್ತೆ ಸೋಲಕ್ಕೆ ಕಾರಣ ಆಯ್ತು. ತದನಂತರ ಅವ್ರನ್ನ ಟಾರ್ಗೆಟ್ ಮಾಡಿದ್ರು. ಯಾಕಂದ್ರೆ ಅವರು ಆ ಭಾಗದ ಒಬ್ಬ ಪ್ರಭಾವಿ ಲೀಡರ್ ಇರೋದ್ರಿಂದ ನಮಗೆ ಪಾಸಿಟಿವ್ ಆಗಿತ್ತು ಭಾರತೀಯ ಜನತಾ ಪಕ್ಷದವ್ರಿಗೆ. ಅವ್ರಿಗೆ ನೆಗೆಟಿವ್ ಆಗ್ಬಿಡ್ತು. ಕಾರಣನೇ ಅಲ್ಲಿ ಎಷ್ಟು ಬೂತ್ಗಳು ಲೀಡ್ ಬಂದು ಅನ್ನೋದು ನಮಗೆ ಗೊತ್ತಿದೆ ಆ ದಿನಗಳಾಗೆ.
ಸೊ ಅಲ್ಲಿಂದ ಅವ್ರ ಪ್ರಭಾವನ ಕಮ್ಮಿ ಮಾಡಬೇಕು ಅಂತೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ಕೇಸ್ಗಳನ್ನ, ರಾಜಕೀಯ ಪ್ರೇರಿತ ಕೇಸ್ಗಳನ್ನ ಪ್ರಾರಂಭ ಮಾಡಿದ್ರು. ರಶ್ಮಿ ಮೇಡಮ್ ಅವ್ರನ್ನ ಏನು ಅದು ಪದಚ್ಯುತಿ ಮಾಡಿದಾಗ, ಅವತ್ತು ಸ್ಟ್ರೈಕ್ ಮಾಡಿದಾಗ ಅವನು ರೌಡಿ ಅಂತ ಹೇಳಿ ಬೈದ್ರು. ಅವ್ರ ಕಡೆ ಇದ್ದಾಗ ಅವ್ರು ರೌಡಿ ಇದ್ರು. ನಮ್ ಕಡೆ ಬಂದ್ಮೇಲೆ ನಾವು ಒಳ್ಳೆ ಉನ್ನತ ಸ್ಥಾನ ಕೊಟ್ಟಿವಿ, ಮಂಡಲಾಧ್ಯಕ್ಷ ಕೊಟ್ಟಿವಿ, ಜಿಲ್ಲಾ ಉಪಾಧ್ಯಕ್ಷ ಅದಾರ. ಸೊ ನಾವೆಲ್ಲ ಪಕ್ಷದಿಂದ ಅವ್ರ ಬೆಂಬಲಕ್ಕೆ ನಿಂತು ಅವ್ರನ್ನ ಮಾಡಿರೋದು ರಾಜಕೀಯ ಪ್ರೇರಿತ ಅಂತ ಹೇಳಿ ಇವತ್ತಿನ ತಮ್ಮ ಮುಂದೆ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸ್ನೇಹಿತರೆ, ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.